ಕಾಂತಾರ ಒನ್ ಕಿಚ್ಚು ಇನ್ನೂ ಹಾರಿಲ್ಲ. ಎಲ್ಲೆಲ್ಲೂ ಸಿನಿಮಾ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಪ್ರತಿ ದೃಶ್ಯದ ಬಗ್ಗೆ ಪ್ರೇಕ್ಷಕರು ಮಾತಾಡ್ತಾ ಇದ್ದಾರೆ. ಸಿನಿಮಾ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದಾರೆ. ಇನ್ನು ಅಭಿಮಾನಿಗಳು ಕಾಯ್ತಿದ್ದ ಆ ದೀಪಾವಳಿ ವೀಕೆಂಡ್ ಬಂದೇ ಬಿಟ್ಟಿದೆ. 3ನೇ ಶನಿವಾರವೇ ಸಿನಿಮಾ ಕಲೆಕ್ಷನ್ ಹೆಚ್ಚಾಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತಷ್ಟು ಗಳಿಕೆ ಗ್ಯಾರಂಟಿ ಎನ್ನಲಾಗಿದೆ. ಈ ವೀಕೆಂಡ್ 3-4 ಹೊಸ ಸಿನಿಮಾಗಳು ಬಿಡುಗಡೆಯಾಗಿವೆ. ಆದರೂ ಚಿತ್ರಮಂದಿರಗಳಲ್ಲಿ 3 ವಾರಗಳ ಹಿಂದೆ ಬಿಡುಗಡೆಯಾಗಿದ್ದ ಕಾಂತಾರ ಒನ್ ಸಿನಿಮಾ ಕಲೆಕ್ಷನ್ ಜಾಸ್ತಿನೇ ಇದೆ. ದೀಪಾವಳಿ ಸಂಭ್ರಮದಲ್ಲಿ ಮಂಗಳವಾರ ಅಂದರೆ ಅಕ್ಟೋಬರ್ 21 ಬಾಲಿವುಡ್ ಸಿನಿಮಾ ಥಮ ಬಿಡುಗಡೆ ಆಗ್ತಾ ಇದೆ. ಇನ್ನು ಚಾವಾ ಸಿನಿಮಾ ದಾಖಲೆ ಮುರಿಯಲು ಕಾಂತಾರ ಒನ್ ಚಿತ್ರಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಎನ್ನುವ ಚರ್ಚೆ ನಡೀತಾ ಇದೆ. 15 ದಿನಗಳ ಕಲೆಕ್ಷನ್ ಲೆಕ್ಕಾಚಾರದಲ್ಲಿ ಈಗಾಗಲೇ ರಿಷಬ್ ಶೆಟ್ಟಿ ಸಿನಿಮಾ, ವಿಕ್ಕಿ ಕೌಶಲ್ ಸಿನಿಮಾ ದಾಖಲೆನ ಮುರಿದಿದೆ. ಆದರೆ ಒಟ್ಟಾರೆ ಕಲೆಕ್ಷನ್ ವಿಚಾರದಲ್ಲಿ 800 ಕೋಟಿ ರು ಗಳಿಸಿದ ಚಾವಾ ಮೊದಲ ಸ್ಥಾನದಲ್ಲಿದೆ. ಇನ್ನು 2ನೇ ವಾರಕ್ಕೆ ಕಾಂತಾರ ಒನ್ ಸಿನಿಮಾ 717 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡೋದಾಗಿ ಹೊಂಬಾಳೆ ಸಂಸ್ಥೆ ಘೋಷಿಸಿದೆ. ಇನ್ನು 80 ಕೋಟಿ ರು ಗಳಿಸಿದರೆ ಚಾವಾ ದಾಖಲೆ ಹಿಂದಿಕ್ಕಿ ವರ್ಷದ ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾ ಪಟ್ಟಿಯಲ್ಲಿ ರಿಷಬ್ ಸಿನಿಮಾ ಮೊದಲ ಸ್ಥಾನಕ್ಕೆ ಇರಲಿದೆ. ವಾರದ ದಿನಗಳಲ್ಲಿ 8ರಿಂದ 9 ಕೋಟಿ ನೆಟ್ ಕಲೆಕ್ಷನ್ ಮಾಡ್ತಿದ್ದ ಕಾಂತಾರ ಒನ್ ಸಿನಿಮಾ 3ನೇ ಶನಿವಾರ 12.5 ಕೋಟಿ ರು ಬಾಚಿಕೊಂಡಿದೆ. ಗ್ರಾಸ್ ಕಲೆಕ್ಷನ್ 20 ಕೋಟಿ ರು ದಾಟಿರುವ ಅಂದಾಜಿದೆ. 3ನೇ ಭಾನುವಾರ ಅಡ್ವಾನ್ಸ್ ಬುಕಿಂಗ್ ಜೋರಾಗಿದೆ. ಬೆಂಗಳೂರಲ್ಲಿ ಹಲವು ಶೋಗಳು ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ಸಾಕಷ್ಟು ಶೋಗಳು ಹೌಸ್ಫುಲ್ ಆಗಿವೆ. ಬುಕ್ ಮೈ ಶೋನಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಲೆಕ್ಕ ಸಿಗ್ತಾ ಇದೆ. ಶುಕ್ರವಾರ 2,17,000 ಟಿಕೆಟ್ ಬುಕ್ ಆಗಿದೆ. ಆದರೆ ಶನಿವಾರ 3,11,000 ಟಿಕೆಟ್ ಬುಕ್ ಆಗಿ ದಾಖಲೆ ಬರೆದಿದೆ. ಸಿನಿಮಾ ತೆರೆಕೆಂಡು 3 ವಾರ ಕಳೆದರೂ ಕ್ರೇಜ್ ಕಮ್ಮಿಯಾಗಿಲ್ಲ ಎನ್ನುವುದು ಇದರಲ್ಲೇ ಗೊತ್ತಾಗ್ತಿದೆ. 3ನೇ ಶನಿವಾರ ಕಲೆಕ್ಷನ್ ಮುಂದಿನ 3 ದಿನಗಳಲ್ಲಿ ಕಾಂತಾರ ಒನ್ ಆರ್ಭಟ ಹೇಗಿರುತ್ತದೆ ಎನ್ನುವುದಕ್ಕೆ ದಿಕ್ಸೂಚಿಯಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಜನ ಫ್ಯಾಮಿಲಿ ಸಮೇತ ಚಿತ್ರಮಂದಿರಗಳಿಗೆ ಹೋಗುವ ನಿರೀಕ್ಷೆ ಇದೆ. ಉತ್ತರ ಭಾರತದಲ್ಲಿ ಕೂಡ ಪ್ರೇಕ್ಷಕರು ಸಿನಿಮಾ ನೋಡಲು ಮುಂದಾಗಿದ್ದಾರೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳದಲ್ಲಿ ಗಳಿಕೆ ಹೆಚ್ಚಾಗಿಯೇ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ಸಿನಿಮಾ ಬ್ರೇಕ್ ಈವನ್ ಮಾಡಿದೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ರಾಜ್ಯಾದ್ಯಂತ ವಿಜಯಯಾತ್ರೆನ ಕೈಗೊಂಡಿದ್ದಾರೆ. ಅದರ ಮೊದಲ ಭಾಗವಾಗಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿನ ಚಿತ್ರಮಂದಿರಗಳಿಗೆ ಭೇಟಿ ನೀಡಿದ್ದಾರೆ. ಹಬ್ಬದ ಬಳಿಕ ಇನ್ನು ನಾನಾ ಭಾಗಗಳಿಗೆ ರಿಷಬ್ ವಿಜಯಯಾತ್ರೆಯನ್ನು ಮುಂದುವರಿಸಲಿದ್ದಾರೆ. ಇತ್ತೀಚೆಗೆ ವಾರಣಾಸಿಯ ಗಂಗಾರತಿಯಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು. ಅದಕ್ಕೆ ಸಂಬಂಧಿತ ವಿಡಿಯೋಗಳು ಸಖತ್ ವೈರಲ್ ಆಗ್ತಿವೆ.